ಇವತ್ತು ನಾವು ಅವರೆಕಾಳು ಸಾರು ಮಾಡ್ತಾ ಇದ್ದೀವಿ. ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್, ಮೆಂತ್ಯ ಬೀಜ, ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ರೋಸ್ಟ್ ಮಾಡಿ, ರೆಡ್ ಚಿಲ್ಲೀಸು ರೋಸ್ಟ್ ಮಾಡಬೇಕು. ಈಗ ಇಷ್ಟು ಕೊತ್ತಂಬರಿ ಬೀಜ ಹುರಿಬೇಕು. ನೋಡಿ ಈ ಥರ ಹುರಿಬೇಕು. ಇದಕ್ಕೆ ಒಂಚೂರು ಜೀರಿಗೆನೂ ಹಾಕಿದ್ದೀನಿ ನಾನು, ಸಾಸಿವೆ ಮತ್ತು ಮೆಣಸು ಮೆಂತ್ಯ ಬೀಜ ಹಾಕ್ಬಿಟ್ಟು ಹುರಿಬೇಕು. ನಾವು ಆಗಲೇ ಆ್ಯಕ್ಚುಲಿ ಮುಂಚೆ ಹಾಕಿದ್ದೀವಿ ಸ್ವಲ್ಪ ಜೀರಿಗೆ, ಅದೆಲ್ಲ ನಮ್ಮ ಅಜ್ಜಿ ಕಾಯಿಲೆಲ್ಲ ಆಗುತ್ತೆ, ಮಧ್ಯದಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ ಈ ಥರ ಈರುಳ್ಳಿ ಹಚ್ಚಬೇಕು ಸ್ಟ್ರೇಟು. 4 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿರಿ. ನೋಡಿ ಇದು ನಾವು ಮಸಾಲೆ ಹುರಿದಿದ್ದೀವಿ, ಈ ಥರ ಪ್ಲೇಟಲ್ಲಿ ಇಟ್ಟಿದ್ದೀವಿ. ಈ ಥರ ಬಾಣಲಿಯಲ್ಲಿ ನಾವು 3 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಬೇಕು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಡಿ. ನೋಡಿ ಈಗ ಎಲ್ಲ ರೆಡಿ ಇದೆ ಮಿಕ್ಸಿ ಆಗೋಕ್ಕೆ. 3 ಈರುಳ್ಳಿ ಮೀಡಿಯಮ್ ಸೈಜು ರೋಸ್ಟ್ ಮಾಡಿರೋದು ಮತ್ತು ಸ್ವಲ್ಪ ಕಾಯಿ ತುರಿನೂ ಹಾಕಿದ್ದೀವಿ. ಈಗ ಇದನ್ನ ಮಿಕ್ಸಿ ಮಾಡ್ತೀವಿ. ನೋಡಿ ಈ ಥರ ನಾವು ಮಿಕ್ಸಿ ಮಾಡಿದ್ದೀವಿ. ಸ್ವಲ್ಪ ನೀರು ಹಾಕಬೇಕು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ರೆಡಿ ಇಟ್ಟಿರಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಈ ಥರ ನೀರು ಕುದಿಸೋಕೆ ಇಟ್ಟಿರಿ. ಈ ಥರ ಬಾಣಲಿಯಲ್ಲಿ ಅರ್ಧ ತುಪ್ಪ ಹಾಕಿ ಮತ್ತು ಅರ್ಧ ಎಣ್ಣೆ ಹಾಕಿದ್ದೀವಿ. ಈಗ ಸಾಸಿವೆ ಹಾಕಿ, ಜೀರಿಗೆ ಈಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತೀವಿ ಬಾಣಲಿಗೆ. ಈಗ ನಾವು ಬಿಸಿನೀರು ಹಾಕಿದ್ದೀವಿ ಅವರೆಕಾಳಿಗೆ. ಇದನ್ನ ತೊಳಿಬೇಕು. ನಿಮ್ಮ ಕೈ ಸುಟ್ಟಲ್ವ ಈ ಥರ ಬಿಸಿನೀರಲ್ಲಿ ಹಾಕಿದ್ರೆ? ಸ್ವಲ್ಪ ಬಿಸಿ ಇರಲಿ, ಬಾಯ್ಲಿಂಗ್ ಬೇಡ, ಸ್ವಲ್ಪ ಬಿಸಿ ಇರಲಿ. ಈ ಥರ ಕೈ ಹಾಕ್ಬೋದು, ನಮ್ಮ ಎಕ್ಸ್ಪೀರಿಯನ್ಸ್ಡ್ ಅಜ್ಜಿದು. ಹಂಗೆ ಈರುಳ್ಳಿನ ಫ್ರೈ ಮಾಡ್ತಾಯಿರಿ ಮಧ್ಯದಲ್ಲಿ. ಈಗ ಇದು ಮೀಡಿಯಮ್ ಫ್ಲೇಮಲ್ಲಿ ಹಾಕಿದ್ದೀವಿ. ತೊಳೆದಿರೋದು ಅವರೆಕಾಳನ್ನ ಹೀಗೆ ಹಾಕ್ಬಿಡಿ. ಈಗ ಮಿಕ್ಸಿಯಲ್ಲಿ ಮಾಡಿರೋದು ಮಸಾಲೆನ ಈ ಥರ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ ಬಿಸಿನೀರು ಹಾಕಬೇಕು. ಇದರಾದ್ಮೇಲೆ ತಣ್ಣೀರು ಹಾಕಬಾರ್ದು. ಮಿಕ್ಸಿಯಲ್ಲಿರೋದು ಏನಿತ್ತೋ ಅದರಲ್ಲಿ ಬಿಸಿನೀರು ಹಾಕ್ಬಿಟ್ಟು ಮತ್ತು ಇದು ಬಿಸಿನೀರು ಹಾಕ್ತಾಯಿದ್ದೀವಿ ಗ್ರೇವಿಗೆ. ಈಗ ಇದು ಮುಚ್ಚಬೇಕು ಬೇಯೋವರೆಗೆ. ಈಗ ಇಷ್ಟು ಹುಣಸೆನೂ ನೆನೆಸ್ಬೇಕು. ಈಗ ಇದು ನಾವು ಕೊಬ್ಬರಿ ತೊಗೊಂಡಿದ್ದೀವಿ ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆ, 1 ಸ್ಪೂನ್ ಗಸಗಸೆ ಹಾಕ್ಬಿಟ್ಟು ನಾವು ಇದನ್ನ ಮಿಕ್ಸಿ ಮಾಡ್ತೀವಿ. ನಾವು ಸ್ವಲ್ಪ ಅವರೆಕಾಳು ಹಾಕ್ತೀವಿ ಈ ಮಸಾಲೆಗೆ, ಸ್ವಲ್ಪ ಗಟ್ಟಿ ಬರಲಿ ಅಂತ. ನೋಡಿ ಇದು ಕುದೀತಾ ಇದೆ. ಈ ಥರ ತಿರುಗಿಸ್ಬೇಕು. ಈ ಥರ ಸ್ಮೂತಾಗಿ ಆ ಗಸಗಸೆ ಮತ್ತು ಕಾಯಿನ ನಾವು ಮಿಕ್ಸಿ ಮಾಡಿದ್ದೀವಿ. ಈಗ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಈ ಥರ. ನೋಡಿ ಇದು ಬೆಂದಿದೆ. ಈ ಥರ ಕೈಯಲ್ಲಿ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಈಗ ನಾವು ಇದಕ್ಕೆ ಹುಳಿ ಹಾಕ್ತೀವಿ. ಇದು ಮೊದಲು ಹಾಕಬಾರ್ದು, ಲಾಸ್ಟಲ್ಲಿ ಹಾಕಬೇಕು. ಹುಳಿ ಸ್ವಲ್ಪ ಕಮ್ಮಿ ಹಾಕಬೇಕು. ಹುಳಿ ಸ್ವಲ್ಪ ಕಡಿಮೆ ಹಾಕಬೇಕು ಇದಕ್ಕೆ. ಈಗ ನಾವು ಸ್ವಲ್ಪ ಹಾಕಿದ್ದೀವಿ, ನಾವು ನೋಡಿಕೊಂಡು ಹಾಕ್ತೀವಿ ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿ. ಈಗ ನಾವು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಮಿಕ್ಕಿರೋದು ಹುಳಿ ಹಾಕಿದ್ದೀವಿ. ನೋಡಿ ಈಗ 2ನೇ ಮಸಾಲೆನ ನಾವು ಹಾಕ್ತಾಯಿದ್ದೀವಿ. ಗಸಗಸೆ ಮತ್ತು ಕಾಯಿದು ಸ್ಮೂತಾಗಿರಬೇಕು. ಈ ಥರ ತಿರುಗಿಸ್ಬೇಕು. ಇದು ಈಗ 5 ನಿಮಿಷಗೆ
ಕುದಿಸ್ಬೇಕು. ನೋಡಿ ಈಗ ಇದು ರೆಡಿ ಆಗಿದೆ, ನಾವು ಆಫ್ ಮಾಡಿದ್ದೀವಿ. ಇದು ಊರ್ ಸ್ಟೈಲು ಅವರೆಕಾಳು ಸಾರು. ನೋಡಿ ಈಗ ನಮ್ಮದು ದೋಸೆ ಅವರೆಕಾಳು ಸಾರು ರೆಡಿ ಇದೆ. ನಾವು ಅಜ್ಜಿ ಮಾಡಿದ್ದು ಎಲ್ಲ ಅಡುಗೆ. ಇವರು ಅನುಘಟ್ಟದಿಂದ ಅವ್ರ ಮನೆ ಸಕಲೇಶ್ಪುರಲ್ಲೂ ಇದೆ. ಥ್ಯಾಂಕ್ ಯು.